ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಅಂತಂದ್ರೆ ನಾವು ಇವತ್ತು ಮನೆಯವರೆಲ್ಲ ಕೊಲ್ಲೂರಿಗೆ ಹೋಗ್ತಿದ್ದೇವೆ. ಹಾಗೆ ಇವತ್ತು ಬೇಗ ಬೆಳಿಗ್ಗೆ 5 ಗಂಟೆಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಆಲ್ರೆಡಿ 6 o'clock ಆಗ್ತಾ ಬಂತು. ನಾವಿನ್ನೂ ಸಹ ಹೊರಡಲಿಲ್ಲ ಇಲ್ಲಿ. ಹಾಗೆ ಕೊಲ್ಲೂರಿಗೆ ಹೋಗಿ ಅಲ್ಲಿ ಬೇರೆ ಒಂದು 2-3 ಟೆಂಪಲ್ಗೆ ಹೋಗೋದಂತ ಪ್ಲ್ಯಾನ್ ಮಾಡಿದ್ವಿ. ನೋಡಬೇಕೇನೆಲ್ಲ ಆಗ್ತದೆ ಅಂತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ನಮ್ಮ ಮನೆಯಿಂದ ಹೊರಟಿದ್ವಿ. ಟೋಟಲ್ ಒಂದು 180 ಕಿಲೋಮೀಟರ್ ಆಗ್ತದೆ. ಹಾಗೆ ನಾವು ಪ್ಲ್ಯಾನ್ ಮಾಡಿದ್ವಿ 5:30ಗೆ ಮನೆಯಿಂದ ಹೊರಡೋದು. ಇವಾಗ ಆಲ್ರೆಡಿ ಸ್ವಲ್ಪ ಲೇಟ್ ಆಯ್ತು, 6:30 ಆಗ್ತಾ ಬಂತು. ಹಾಗೆ ಮಳೆ ಕೂಡ ಇವಾಗ ಸ್ಟಾರ್ಟ್ ಆಯಿತು. ನಾವೀಗ ಗುರುವಾಯಿನಕೆರೆಗೆ ರೀಚ್ ಆದ್ವಿ. ಬೆಳಿಗ್ಗೆ ತಿಂಡಿ ಸಹ ನಾವು ತಿಂದಿರಲಿಲ್ಲ. ಹಾಗೆ ಇಲ್ಲೇ ಹೋಟ್ಲಲ್ಲಿ ನಾವು ತಿಂಡಿ ತಿನ್ಕೊಂಡು ಬರೋಣ. ನಾವೀಗ ಕೊಲ್ಲೂರಿಗೆ ರೀಚ್ ಆದ್ವಿ. ಟೈಮ್ ಬಂದು 12 ಗಂಟೆ ಕಳೀತು. ಆಲ್ರೆಡಿ ತುಂಬ ಲೇಟ್ ಆಗಿದೆ. ತುಂಬ ಜನ ಭಕ್ತಾದಿಗಳು ಸಹ ಬಂದಿದ್ದಾರೆ. ಹೆವಿ ರಶ್ ಉಂಟು ಇಲ್ಲಿ ಮಾತ್ರ ದೇವಸ್ಥಾನದಲ್ಲಿ. ದೇವರ ದರ್ಶನ ಎಲ್ಲ ಇವಾಗ ಮುಗೀತು. ಇವಾಗ ಹಾಗೆ ಇಲ್ಲಿ ದೇವಸ್ಥಾನದಲ್ಲೇ ಊಟ ಮಾಡ್ಲಿಕ್ಕೆ ಇವಾಗ ಬಂದ್ವಿ. ಊಟ ಎಲ್ಲ ಆಯ್ತು. ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಜೋರು ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಬ್ಲಾಗ್ ಕಟ್ಟಿನಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಈ ಪಾತೇರಿ ಯಾನ್ ಕೆಲ್ಪೆ ಬರ್ಪುಂಡು ವ್ಲಾಗ್ ವ್ಲಾಗ್ ಈ ಪಂಡ ಬರ್ಪುಂಡು ವಾಪಸ್ ಬರಡ ಐತದಲ್ಲ ಇಜ್ಜಪ್ಪ ಅದೇ. ನಾವೀಗ ಕಾರ್ ಹತ್ರ ಬಂದ್ವಿ. ಕೊಲ್ಲೂರಲ್ಲಿ ಊಟ ಮಾಡಿ ಹೊರಗಡೆ ಬರ್ತಿರ್ಬೇಕಾದ್ರೆ ಹೆವಿ ಮಳೆ ಬರಲಿಕ್ಕೆ ಶುರುವಾಯಿತು. ಹಾಗೆ ನಮ್ಮ ಹತ್ರ ಕೊಡೆ ಸಹ ಇರಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ವಿ. ಆದರೆ ಮಳೆ ನಿಲ್ಲೇ ಇಲ್ಲ. ಹಾಗೆ ಅಲ್ಲಿಂದ ಓಡಿಕೊಂಡು ಈಗ ಕಾರ್ ಹತ್ರ ಬಂದ್ವಿ. ಇವಾಗ ನಾವು ಕೊಲ್ಲೂರಿಂದ ಬಾಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಆದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇನ್ನು ಓಪನ್ ಆಗೋದು 4 ಗಂಟೆಗೆ ಅಂತ ಹೇಳಿದರು. ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ. ಆದರೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಇನ್ನು 4 ಗಂಟೆಗೆ ಓಪನ್ ಆಗೋದು ಅಂತ ಹೇಳಿದರು. ಹಾಗೆ ಇನ್ನೊಂದು ಬೇರೆ ದೇವಸ್ಥಾನಕ್ಕೆ ಸಹ ಹೋಗ್ಲಿಕ್ಕಿತ್ತು. ಹಾಗೆ ನಾವು ಹೊರಗಡೆನೆ ಕೈ ಮುಗಿದು ಬಂದ್ವಿ.
ವಿಶ್ವನಾಥೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ನೀವೀಗ ಇಲ್ಲಿ ನೋಡ್ಬೋದು, ಎಲ್ಲಿ ದೇವಸ್ಥಾನ ಕಾಣಿಸ್ತಾನೆ ಇಲ್ಲ, ಎಲ್ಲಿದೆ ದೇವಸ್ಥಾನ ಅಂತ. ಆ್ಯಕ್ಚುಲಿ ಈ ದೇವಸ್ಥಾನ ಬಂದುಬಿಟ್ಟು ಕೇವ್ ಟೆಂಪಲ್, ಅಂದರೆ ಗುಹಾಂತರ ದೇವಸ್ಥಾನ. ಅಂದರೆ ದೇವಸ್ಥಾನ ಇರುವುದೇ ಗುಹೆಯ ಒಳಗಡೆ, ನಾವು ಗುಹೆ ಒಳಗಡೆ ಹೋಗಬೇಕು. ಇದು ಇರುವುದು ಕೆರಡಿ ಗ್ರಾಮದಲ್ಲಿ. ಕೆರಡಿ ಗ್ರಾಮ ನಿಮಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಕಾಂತಾರ ಫಿಲ್ಮ್ ಎಲ್ಲ ಶೂಟ್ ಆಗಿರೋದು ಈ ಕೆರಡಿ ಗ್ರಾಮದಲ್ಲಿ. मंगलनीराजनं समर्पयामि, रक्षां धारयामि. ಯಾವುದೇ ನಿಮ್ಮ ಶನಿ ಬಾಧೆ ಇರ್ಬೋದು, ಅಥವಾ ರೋಗಗಳ ಬಾಧೆ, ಶತ್ರುಗಳ ಬಾಧೆ, ಯಾವುದೇ ಬಾಧೆ ನಿವಾರಣೆ. ಇಲ್ಲಿ ಬಂದು ಬೇಡಿದವರಿಗೆ ಮದುವೆ ಆಗಿದ್ದರೆ ಮದುವೆ ಆಗಿದೆ, ಸಂತಾನ ಇದ್ದರೆ ಸಂತಾನ ಆಗಿದೆ, ಮನೆಯಲ್ಲಿದ್ದರೆ ಮನೆ ಆಗಿದೆ, ವ್ಯಾಪಾರದಲ್ಲಿ ನಷ್ಟ ಆದವರಿಗೆ ಲಾಭ ಆಗಿದೆ, ಸರ್ಕಾರಿ ಉದ್ಯೋಗಗಳು ಸಿಕ್ಕಿದೆ. ಹಾಗೆ ನಿಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಬೇಡಿಕೊಂಡು ಯಾವುದೇ ಕೆಲಸಗಳು ಆಗ್ತದೆ. ನಮ್ಮ ದೇವಸ್ಥಾನದಲ್ಲಿ ಶತರುದ್ರ, ಏಕಾದಶ ರುದ್ರ, ಶತರುದ್ರ ಯಾಗ, ಇದೆಲ್ಲ ದೊಡ್ಡ ಸೇವೆಗಳೆಲ್ಲ ಉಂಟು. ಅದೆಲ್ಲ ಹರಕೆ ಹೇಳ್ಕೊಂಡ್ರೆ ಯಾವುದೇ ಕೆಲಸಗಳಿದ್ರೆ ಆಗ್ತದೆ. ಹರಕೆ ಹೇಳ್ಕೊಂಡು ಕೆಲಸ ಆದ್ರಿಂದ ಮಾಡಿಸ್ಬೇಕು. ಅಲ್ಲಿ ಗುಹೆ ಉಂಟಾ? ದೇವರ ಪೂಜೆ ಮಾಡ್ತಿದ್ದಲ್ಲ, ಹಿಂದ್ಗಡೆ ಗುಹೆ. ಆ ಗುಹೆ ಈಗ ಬ್ಲಾಕ್ ಆಗಿದೆ, ನೀರು ಮತ್ತೆ ಬರ್ತದೆ. ನೀರು ಒಣಗದೇ ಇಲ್ಲ, ಹೋಗ್ಲಿಕ್ಕೆ ಆಗಲ್ಲ. ಇಲ್ಲ, ಬ್ಲಾಕ್ ಆಗಿದೆ, ನೀರು ಬರ್ತದೆ. ಅದು ಕಾಶಿರಾಮ ಎದೆಯೇ ಬರ್ತಿದೆ, ಇಲ್ಲೇ ಬರ್ತಿದೆ. ಕಾಶಿರಾಮೇಶ್ವರಕ್ಕೆ ಸಂಪರ್ಕ ಇದೆ. ಸ್ಥಳ ಪುರಾಣಗಳು ಹೇಳುವಂತ ಬಟ್ ಯಾರು ಇದು ಮಾಡಿಲ್ಲ ಇನ್ನೊಂದು. ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಕಂಡ ಮಹೇಶ್ವರ ಖಂಡದಲ್ಲಿ ಈ ದೇವಸ್ಥಾನ ಬಗ್ಗೆ ಬಂದಿದ್ದಾರೆ. ಸ್ಕಂದ ಪುರಾಣ ದೊಡ್ಡ ಗ್ರಂಥ ಇದೆ, ಅದರಲ್ಲಿ ಸಹ್ಯಾದ್ರಿ ಕಂಡ ಮಹೇಶ್ವರ ಖಂಡದಲ್ಲಿ ಈ ದೇವಸ್ಥಾನ ಬಗ್ಗೆ, ಆ ಗುಹೆಯ ಬಗ್ಗೆ, ಕಾಶಿರಾಮೇಶ್ವರ ಸಂಪರ್ಕದ ಬಗ್ಗೆ ಎಲ್ಲ ಬಂದಿದ್ದಾರೆ. ನಾವಿವಾಗ ಟೆಂಪಲ್ಗೆ ಹೋಗಿ ಬಂದ್ವಿ. ಫಸ್ಟ್ ನಾವು ರೋಡಲ್ಲಿ ಬರ್ತಿರ್ಬೇಕಾದ್ರೆ ರೋಡು ಸಹ ಚಂದ ಇರಲಿಲ್ಲ. ಆವಾಗ ನಾವು ಅಂದ್ಕೊಂಡ್ವಿ ಬೇರೆ ಟೆಂಪಲ್ಗೆ ಹೋಗುವ ಅಂತ. ಬಟ್ ಒಂದು ಸಲ ಬಂದಮೇಲೆ ಗೊತ್ತಾಗಿದ್ದು ನಾವಿಲ್ಲಿಗೆ ಬಂದಿಲ್ಲ ಅಂದಿದ್ರೆ ಒಂದು ಒಳ್ಳೆ ಟೆಂಪಲ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಯಾರು ಹಾಗೆ ನಾವಿವತ್ತು ಬಂದಿರುವಂತಹ ಕೊನೆಯ ದೇವಸ್ಥಾನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಕಮಲ್ ಶಿಲೆ. ಇವಾಗ ನಾವು ದೇವಸ್ಥಾನದಿಂದ ಹೊರಟು ಇನ್ನು ನಮ್ಮ ಜರ್ನಿ ಮನೆಯ ಕಡೆಗೆ. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೊಕ್ಕಿ ಬೇರೆ ಬಡದ್ಗೆ